ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಹಾಗಾದ್ರೆ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಆ್ಯಕ್ಚುಲಿ ಇವತ್ತಿನ ಬ್ಲಾಗ್ ಬಂದು 2-3 ದಿನದ ಬ್ಲಾಗ್ನ ಮಿಕ್ಸ್ ಮಾಡಿದ್ದೀನಿ. ಮೀನ್ಸ್ ರೆಸಿಪಿ ಕೂಡ ಇದೆ, ಹಾಗೆಯೇ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದೆ. ಮೀನ್ಸ್ ಗ್ರಾಸರಿ ಎಲ್ಲ ರೀಸ್ಟಾಕ್ ಮಾಡ್ಕೊಳ್ತಾ ಇದ್ದೆ. ಅದ್ರ ಜೊತೆಯಲ್ಲಿ ನಿಮಗೆ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡಬೇಕಂತ ಇವತ್ತಿನ ಬ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಯಾಕಂದರೆ ನಿಮಗೂ ಕೂಡ ಡೈಲಿ ಬ್ಲಾಗ್ಸ್ನ ನೋಡುವಾಗ ಏನಪ್ಪ ಇದು ಡೈಲಿ ತೋರಿಸ್ತಾರೆ ಅನ್ನೋ ರೀತಿ ಆಗುತ್ತೆ. ಬಟ್ ಅದರಲ್ಲಿ ನನ್ನ ಕಂಟೆಂಟನ್ನು ಆ್ಯಡ್ ಮಾಡಿದಾಗ ನೀವು ಟೈಮ್ ಕೊಟ್ಟು ನಮ್ಮ ವೀಡಿಯೋ ನೋಡಿದ್ದಕ್ಕೂ ಕೂಡ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸುತ್ತಲ್ವ, ಹಾಗಾಗಿ ಸೊ ಇವತ್ತು ಬಂದುಬಿಟ್ಟು ಯಾವುದ್ರ ಬಗ್ಗೆ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳೋದಾದರೆ, ಇವಾಗ ವರ್ಕಿಂಗ್ ವುಮೆನ್ ಆಗಿಬಿಟ್ಟು ಕೆಲಸದ ಜೊತೆ ನಾವು ಮನೆಯನ್ನು ಆಗ್ಬೋದು, ಹಾಗೆ ನಮ್ಮನ್ನು ಆಗ್ಬೋದು, ನಾವು ಯಾವ ರೀತಿ ನೋಡ್ಕೊಳ್ಬೋದು, ಅದಕ್ಕೆಲ್ಲ ನಾವೇನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತಂದರೆ, ಮೇಯ್ನಾಗಿ ನಾವು ಟೈಮ್ ಮ್ಯಾನೇಜ್ಮೆಂಟ್ನ ಮಾಡ್ಕೊಳ್ತಾ ನಮ್ಮ ಮನೆ ಆಗ್ಬೋದು, ನಮ್ಮ ಜಾಬ್ ಆಗ್ಬೋದು, ಅಥವಾ ನಮ್ಮ ಪರ್ಸ್ನಲ್ ಕೇರ್ ಆಗ್ಬೋದು, ಹೇಗೆ ನಾವು ಟೈಮಿಂಗ್ಸ್ನ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಮೀನ್ಸ್ ನನಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅದರ ಬೇಸಿಸ್ ಮೇಲೂ ಕೂಡ ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಇದು ವರ್ಕಿಂಗ್ ವುಮೆನ್ಗೆ ಮಾತ್ರ ಅಲ್ಲ, ಯಾರೆಲ್ಲ ಹೌಸ್ ವೈಫ್ ಇರ್ತೀರಾ, ಮನೇಲಿ ತುಂಬಾ ಕೆಲಸ ಇದೆಯಪ್ಪ, ನಂಗೆ ಟೈಮೇ ಸಾಲ್ತಾ ಇಲ್ಲ ಅನ್ನೋರು ಇರ್ತೀರಲ್ವ, ಖಂಡಿತ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಹಾಗೆ ಇವತ್ತಿನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇದರಲ್ಲಿ ನೀವೇನಾದ್ರು ಕುಕಿಂಗ್ ಚಾನಲ್ನ ಓಪನ್ ಮಾಡಬೇಕಂತ ಇದ್ದರೆ ಅದಕ್ಕೂ ಕೂಡ ಒಂದು ಟಿಪ್ಪನ್ನು ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ವಿಡಿಯೋನ ನೋಡಿ, ನಿಮಗೂ ಏನಾದ್ರು ಚಾನಲ್ ಓಪನ್ ಮಾಡೋ ಆಸೆ ಇದ್ದರೆ ಖಂಡಿತವಾಗ್ಲೂ ಮಾಡ್ಕೊಬೋದು. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದಾಗೆ ಟಿಪ್ಸ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದ್ರಾಗೆ ಫಸ್ಟ್ ಟಿಪ್ ಬಂದುಬಿಟ್ಟು ಸೆಟ್ ಯುವರ್ ಗೋಲ್ಸ್. ಹೌದು, ಸೊ ಸೆಟ್ ಯುವರ್ ಗೋಲ್ಸ್. ಏನಪ್ಪ ಇದು ಗೋಲು, ನಮಗೇನು ಗೋಲ್ ಇರುತ್ತೆ ಲೈಫಲ್ಲಿ ಅಂತ ಅಂದ್ಕೊಂಬೇಡಿ. ಯಾಕಂದರೆ ನಾನು ನಿಮ್ಮ ಲೈಫಲ್ಲಿರುವಂತಹ ಮೇಯ್ನ್ ಗೋಲ್ ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ ಬರುವಂತಹ ಚಿಕ್ಕ ಪುಟ್ಟ ಗೋಲ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಯಾಕೆ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ ಅಂತ ಹೇಳೋದಾದರೆ, ಫಸ್ಟ್ ಆಫ್ ಆಲು ಇವಾಗ ಒಂದಿನ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಒಂದಿನ ನೀವು ಬೆಳಗ್ಗೆ ಹೇಳ್ತೀರಾ, ನಿಮಗೇನು ಕೂಡ ಪ್ಲ್ಯಾನಿಂಗ್ ಇರೋಲ್ಲ. ಮೀನ್ಸ್ ಬ್ರೇಕ್ಫಾಸ್ಟ್ ಏನು ಮಾಡಬೇಕು, ನಿಮಗೆ ಮನೇಲಿ ಏನೇನೆಲ್ಲ ಕೆಲಸಗಳಿರುತ್ತೆ, ಅಥವಾ ನೈಟ್ ಅಡುಗೆಗೆ ಏನು ಪ್ರಿಪ್ರೇಷನ್ಸ್ ಮಾಡ್ಕೊಬೇಕು, ಅಥವಾ ನೀವು ಡ್ಯೂಟಿಗೆ ಹೋಗೋದಕ್ಕೆ ಲಂಚ್ ಬಾಕ್ಸ್ಗೆ ಏನು ತೊಗೊಂಡೋಗಬೇಕು, ಡ್ಯೂಟಿಯಲ್ಲಿ ಮೀನ್ಸ್ ಏನೆಲ್ಲ ಮೇಯ್ನ್ ವರ್ಕ್ ಇರುತ್ತೆ, ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲದೆ ಇದ್ದಾಗ ನಿಮ್ಮ ಡೇ ಹೇಗೋ ಅಂದರೆ ಹಾಗೆ ಹೋಗ್ತಾ ಇರುತ್ತೆ. ಹಾಗೆ ನೀವು ಎಲ್ಲೆಲ್ಲಿ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ನಿಮಗೆ ಐಡಿಯಾಸ್ ಕೂಡ ಇರೋದಿಲ್ಲ. ಹಾಗಾಗಿ ನಾನು ಈ ಒಂದು ಟಿಪ್ಪನ್ನು ತುಂಬ ವೀಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಮೇಯ್ನಾಗಿ ನಿಮ್ಮ ಗೋಲ್ಸ್ ಏನಿದೆ, ಓಕೆನಾ. ಸೊ ಇವತ್ತಿನ ದಿನ ಅಂದರೆ ಹಿಂದಿನ ದಿನನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನಾಳೆ ಮೇಯ್ನ್ ಕೆಲಸಗಳು ನಾನು ಏನೇನೆಲ್ಲ ಮಾಡಬೇಕು, ಬ್ರೇಕ್ಫಾಸ್ಟಿಗೆ ಏನು ಮಾಡ್ಕೊಂಡಿರಬೇಕು, ಸೊ ಅದಕ್ಕೇನೆಲ್ಲ ಪ್ರಿಪ್ರೇಷನ್ಸ್ ಮಾಡಬೇಕು, ಈ ರೀತಿ ಕೆಲವೊಂದು ಚಿಕ್ಕ ಪುಟ್ಟ ಗೋಲ್ಸನ್ನು ನೀವು ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಂತೆ ನಾವು ವರ್ಕ್ ಮಾಡ್ತಾ ಹೋದಾಗ ದಿನನ ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡ್ಬೋದು, ಹಾಗೆ ತುಂಬ ಚೆನ್ನಾಗಾಗುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಸೆಕೆಂಡ್ ಟಿಪ್ ಬಂದುಬಿಟ್ಟು ಟ್ರೈ ಟು ವರ್ಕ್ ಸ್ಮಾರ್ಟ್, ಓಕೆನಾ. ಸೊ ಆದಷ್ಟು ಸ್ಮಾರ್ಟಾಗಿ ವರ್ಕ್ ಮಾಡೋಕ್ಕೆ ಟ್ರೈ ಮಾಡಿ. ಎಲ್ಲರೂ ಕೂಡ ಹಾರ್ಡ್ ವರ್ಕ್ ಮಾಡ್ತೀವಿ, ಆದರೆ ಸಕ್ಸಸ್ ಅನ್ನೋದು ಸಿಗೋದು ಯಾರು ಸ್ಮಾರ್ಟ್ ವರ್ಕ್ ಮಾಡ್ತಾರಲ್ವ ಅವ್ರಿಗೆ ಮಾತ್ರ. ಹಾಗಾಗಿ ಯಾಕಪ್ಪ ಅಂದರೆ ಕೆಲವೊಬ್ರು ನೀವು ನೋಡ್ಬೋದು ಹೆಣ್ಮಕ್ಳನ್ನ, ಅಯ್ಯೋ ಬೆಳಗ್ಗೆ ನನಗೆ ಮನೆ ಕೆಲಸದಲ್ಲೇ ಟೈಮ್ ಇರೋದಿಲ್ಲ, ಇನ್ನು ಹೊರಗಡೆ ಹೋಗಿ ಎಲ್ಲಿ ದುಡಿಲಿ ಅಂತ ಇರ್ತಾರೆ. ಇನ್ನು ಕೆಲವೊಬ್ಬರು ಹೊರಗಡೆ ಪ್ರೊಫೆಷ್ನಲ್ ಆಗಿ ಕೂಡ ಕೆಲವೊಂದು ಕೆಲಸನ ಮಾಡ್ಕೊಂಡು ಬಂದು ಮನೆಯೂ ಕೂಡ ಮ್ಯಾನೇಜ್ ಮಾಡಿ ಅವರಿಗೆ ಅಂತ ಸೆಲ್ಫ್ ಟೈಮ್ ಕೂಡ ತೊಗೊಳ್ಳೋರು ಇರ್ತಾರೆ. ಅಂದರೆ ಅದನ್ನು ನಾವು ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ ಅಲ್ವಾ. ಇನ್ನು ಕೆಲವೊಬ್ಬರು ಮನೆ ಕೆಲಸನೇ ನಂಗೆ ಆಗುತ್ತಪ್ಪ, ನಾನೆಲ್ಲಿ ಬೇರೆ ಕೆಲಸ ಎಲ್ಲ ಮಾಡೋದು, ಬೇರೆ ಅಚೀವ್ಮೆಂಟ್ಸ್ ಕೂಡ ಎಲ್ಲ ನಾನೆಲ್ಲಿ ಮಾಡೋಕ್ಕಾಗುತ್ತೆ ಬಿಡು ಅಂತ ಹೇಳೋರು ಕೂಡ ಇರ್ತಾರೆ. ಹಾಗಾಗಿ ನೀವೆಷ್ಟು ಸ್ಮಾರ್ಟಾಗಿ ವರ್ಕ್ ಮಾಡ್ತೀರಾ ಅಲ್ವಾ, ಮೀನ್ಸ್ ಎಷ್ಟು ಟೈಮ್ ಸೇವಿಂಗ್ಸ್ ವರ್ಕನ್ನು ಮಾಡ್ತೀರೋ ಅಷ್ಟು ನಿಮ್ಮ ಲೈಫಲ್ಲಿ ನೀವೇನಾದರೂ ಗೋಲ್ಸನ್ನು ಅಚೀವ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರೋದಾದರೆ ಪ್ಲ್ಯಾನಿಂಗ್ ಮತ್ತು ಆರ್ಗನೈಸೇಷನ್. ಹೌದು ಸ್ನೇಹಿತರೆ, ನಾಳೆ ನೀವು ಬಟ್ಟೆ ಏನು ಹಾಕ್ಕೊಂಡು ಹೋಗಬೇಕು, ಮೇಯ್ನ್ ಬರೋದು ಅಲ್ಲಿಂದನೇ ಅಲ್ವ ನಮ್ಮ ಹೆಣ್ಮಕ್ಳಿಗೆ. ಅಯ್ಯೋ ನಾಳೆ ಏನಪ್ಪ ಡ್ಯೂಟಿಗೆ ಹಾಕ್ಕೊಂಡು ಹೋಗಬೇಕು, ಬೆಳಗ್ಗೆ ಎದ್ದು ಹರಿಬರಿಯಲ್ಲಿ ಯಾವುದೋ ಸಿಕ್ತು ಅಂತ ಹೇಳಿ ಸುಮ್ಮನೆ ಹಾಕ್ಕೊಂಡು ಹೋಗೋದಕ್ಕಿಂತ ಮುಂಚೆನೇ ಪ್ಲಾನ್ ಮಾಡಿದರೆ ತುಂಬಾ ಒಳ್ಳೆಯದು ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಬಟ್ಟೆ ಅನ್ನೋದು ಇವಾಗಿನ ಕಾಲದಲ್ಲಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೀನ್ಸ್ ಮುಂಚೆ ಇಂಪಾರ್ಟೆಂಟ್ ಇರಲಿಲ್ವ ಅಂತ ಕೇಳಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ವರ್ಕಿಗೆ ಹೋಗುವಾಗ ಅಥವಾ ಎಲ್ಲರೂ ಹೋಗುವಾಗ ನಾವು ಪ್ರೆಸೆಂಟಬಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಆದಷ್ಟು ಕೂಡ ನಾವು ಪ್ರೆಸೆಂಟಬಲ್ ಆಗಿರಬೇಕು ಅಂದರೆ ನಮ್ಮ ಡ್ರೆಸ್ ಸೆನ್ಸ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ನಾವು ಸುಮ್ಮನೆ ಹೇಗಂದರೆ ಯಾಗೋ ಸಿಕ್ಕಿದ್ದೆ ಯಾವುದೋ ಒಂದು ಅಂತ ಹೇಳ್ಕೊಂಡು ಹಾಕೊಂಡು ಹೋಗೋದಕ್ಕಿಂತ ಪ್ರತಿನಿತ್ಯ ನಾವು ಒಂದು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗೋದಿರ್ಬೋದು, ಅದು ನಮ್ಮಲ್ಲೇ ಒಂಥರ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ಕೂಡ ಪ್ಲ್ಯಾನ್ ಮಾಡಿಟ್ಕೊಂಡಿರಿ, ಬೆಳಗ್ಗೆಗೆ ಏನೆಲ್ಲ ಬಟ್ಟೆ ತೊಗೊಬೇಕು, ಹಾಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು, ಅಥವಾ ನಾಳೆ ಬೇರೆ ಏನಾದ್ರು ಎಕ್ಸ್ಟ್ರಾ ಕೆಲಸ ಇದೆಯಾ, ಈ ರೀತಿಯಾಗಿ ಕೆಲವೊಂದು ಪ್ಲ್ಯಾನ್ ಅಥವಾ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿದ್ರೆ ತುಂಬಾ ಒಳ್ಳೆಯದು.
ಇನ್ನು ನೆಕ್ಸ್ಟ್ ಟಿಪ್ ಬರೋದಾದರೆ ಕ್ರಿಯೇಟ್ ಎ ವೀಕ್ಲಿ ಪ್ಲ್ಯಾನರ್. ಹೌದು, ಏನಪ್ಪ ಇದು ವೀಕ್ಲಿ ಪ್ಲ್ಯಾನರ್ ಅಂತ ಕೇಳಬೇಡಿ. ಯಾಕಪ್ಪ ಅಂದರೆ ವೀಕ್ಲಿ ಪ್ಲ್ಯಾನರ್ ಅಂತೂ ಯೂಶ್ವಲಿ ಇವಾಗ ಎಲ್ರಿಗೂ ಗೊತ್ತಿರುತ್ತೆ. ಸೊ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ವೀಕ್ಲಿ ಪ್ಲ್ಯಾನರ್ ಏನಪ್ಪ ಅಂದರೆ ಇವಾಗ ಒಂದು ವೀಕಲ್ಲಿ 7 ಡೇಸ್ ಇರುತ್ತೆ, ಓಕೆನಾ. 7 ಡೇಸಲ್ಲಿ ಯಾವ್ಯಾವ ಡೇ ಏನೇನು ಮೇಯ್ನ್ ಇಂಪಾರ್ಟೆಂಟ್ ವರ್ಕನ್ನು ನೀವು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿಟ್ಟಿರಿ. ನಾನು ಹೇಳ್ತಾ ಇರೋದು ನೀವು ಪ್ಲ್ಯಾನ್ ಮಾಡಿದ್ದೆಲ್ಲ 100% ಹಾಗೇ ಆಗುತ್ತೆ ಅಂತ ಅಲ್ಲ. ಅಟ್ಲೀಸ್ಟ್ ನೀವು ಒಂದು 5ರಿಂದ 6 ಕೆಲಸಗಳನ್ನ ಪ್ಲ್ಯಾನ್ ಮಾಡಿದ್ದೀರ ಅಂದರೆ ಅದರಲ್ಲಿ ಒಂದು ಕೆಲಸನಾದ್ರೂ ನೀವು ಸಕ್ಸಸ್ ಆಗಿ ಮಾಡೇ ಮಾಡ್ತೀರಾ, ಓಕೆನಾ. ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ಸ್ ಅಥವಾ ಪ್ಲ್ಯಾನಿಂಗ್ ಅನ್ನೋದಿದ್ರೆ ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ. ಈಗ ವೀಕ್ಲಿ ಪ್ಲ್ಯಾನರ್ ಅಂತ ಬರೋದಾದ್ರೆ ಇವಾಗ ಮಂಡೇ ಏನು ಕೆಲಸ ಇರುತ್ತೆ ಮೇಯ್ನು, ಅಥವಾ ಏನಾದ್ರು ಒಂದು ಮನೆಯಲ್ಲಿ ಜಾಗನ ಕ್ಲೀನ್ ಮಾಡೋದು. ಫಾರ್ ಎಕ್ಸಾಂಪಲ್ ಮಂಡೇ ಇವತ್ತು ನಾನು ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟು ಟ್ಯೂಸ್ಡೇ ಬಂದುಬಿಟ್ಟು ಬೆಡ್ರೂಮಲ್ಲಿ ವಾರ್ಡ್ರೋಬಲ್ಲಿ ಇರುವಂತಹ ಬಟ್ಟೆನ ಸ್ವಲ್ಪ ಮೀನ್ಸ್ ಕ್ಲೀನ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಒಂದೊಂದು ದಿನಕ್ಕೂ ಒಂದೊಂದು ವರ್ಕನ್ನು ನೀವು ಅಸೈನ್ ಮಾಡಿ ಇಟ್ಕೊಂಡಿದ್ರೆ ನೀವೇನಾದ್ರು ಮೀನ್ಸ್ ತುಂಬಾ ಡೀಪ್ ಕ್ಲೀನ್ ಅಂತ ಮಾಡೋಕ್ಕೆ ಹೋದಾಗ ಅಷ್ಟು ರಿಸ್ಕ್ ಅಂತ ಕೂಡ ಅನಿಸೋದಿಲ್ಲ ಅಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಒಂದು ಮೇನ್ ಥಿಂಗ್ ತುಂಬಾ ಇಂಪಾರ್ಟೆಂಟ್ ವಿಷಯ, ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗೆ ಅಂತ ಅಲ್ಲ, ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಏನಪ್ಪ ಅಂದರೆ ಪ್ಲ್ಯಾನ್ ಯುವರ್ ಮಾರ್ನಿಂಗ್, ಓಕೆನಾ. ಮಾರ್ನಿಂಗ್ನ ನಾವು ಪ್ಲ್ಯಾನ್ ಮಾಡೋದು ತುಂಬಾ ಮುಖ್ಯ ಅಂತ ನನಗನ್ಸುತ್ತೆ ಸ್ನೇಹಿತರೆ. ಯಾಕಂದರೆ ಈವ್ನಿಂಗ್ ಬೇಕಾದ್ರೆ ಬೆಳಗ್ಗಿಂದ ಕೆಲಸ ಮಾಡಿರ್ತೀವಿ ಅಂತ ಹೇಳಿ ಸ್ವಲ್ಪ ರೆಸ್ಟ್ ಮಾಡಬಹುದು. ಹಾಗಂತ ಹೇಳಿ ಮಾರ್ನಿಂಗ್ ಟೈಮಲ್ಲಿ ನಾವು ಜಾಸ್ತಿ ರೆಸ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಬೆಳಗ್ಗೆನೇ ನಾವು ರೆಸ್ಟ್ ಮಾಡೋಕ್ಕೆ ಕೂತ್ಬಿಟ್ರೆ ಮನೆ ಕೆಲಸಗಳೆಲ್ಲ ತುಂಬಾ ಪೆಂಡಿಂಗ್ ಆಗಿ ಬಿದ್ದಿರುತ್ತೆ ಅಲ್ವಾ. ಹಾಗಾಗಿ ಪ್ಲ್ಯಾನ್ ಯುವರ್ ಮಾರ್ನಿಂಗ್ ಅಂತಲೇ ಹೇಳ್ತೀನಿ. ಮೀನ್ಸ್ ನೈಟು ನೀವು ಊಟ ಆದಮೇಲೆ ಅಡುಗೆ ಮನೆಗೆ ಅಂತ ಹೇಳಿ ಸ್ವಲ್ಪ ಸಮಯನ ಕೊಡಿ. ಆವಾಗ ನೀವು ನೆಕ್ಸ್ಟ್ ಡೇಗೆ ತುಂಬಾ ಹರಿಬರಿ ಆಗೋದು ಕೂಡ ತಪ್ಪುತ್ತೆ. ಹಾಗೆ ನೆಕ್ಸ್ಟ್ ಡೇಗೆ ಎಷ್ಟೋ ಕೆಲಸಗಳಾಗಿರುತ್ತೆ. ಇವಾಗ ಕಿಚನ್ ಟೈಮ್ ಅಂತ ಅಂದಾಗ ಇವಾಗ ಊಟ ಎಲ್ಲ ಮಾಡಿರ್ತೀರ. ಸೊ ಅದನ್ನು ಪಾತ್ರೆಗಳು ಆಗಾಗ್ಗೆ ಬಿಟ್ಟು ಅಥವಾ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ದಂಗೆ ಹಾಗಾಗೇ ಬಿಡೋದು, ಮಿಕ್ಕಿರೋ ಊಟದೆಲ್ಲ ಹಾಕಿ ಬಿಟ್ಟು ಮಲಗೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ ನೋಡಿದರೆ ನಿಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಏನಪ್ಪ ಇದು ಕಿಚನ್ ಈ ಥರ ಇದೆ, ನಾನು ಕ್ಲೀನ್ ಮಾಡೋದು ಯಾವಾಗ, ಅಡುಗೆ ಮಾಡೋದು ಯಾವಾಗ, ಈ ರೀತಿಯಾಗಿ ತುಂಬಾ ಯೋಚನೆಗಳು ಬರುತ್ತೆ. ಅದೇ ನೀವೇನಾದ್ರು ಸ್ವಲ್ಪ ಕಿಚನ್ಗೆ ಟೈಮಿನ ಕೊಟ್ಟು ಆರಾಮಾಗಿ ಎಲ್ಲನೂ ಕ್ಲೀನ್ ಮಾಡಿ ನೈಟೇ ಕಿಚನ್ ಎಲ್ಲನೂ ಫುಲ್ಲು ಕ್ಲೀನ್ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಬೇಕೋ ಅದನ್ನೂ ಪ್ರಿಪೇರ್ ಮಾಡಿಟ್ರೆ ನೀವು ಆರಾಮಾಗಿ ನಿಮ್ಮ ದಿನನ ಪ್ಲ್ಯಾನ್ ಮಾಡ್ಕೊಬೋದು. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕಪ್ಪ, ಬಾಕ್ಸ್ಗೆ ತೊಗೊಂಡೋಗೋದು ಏನು ಅನ್ನೋ ಒಂದು ಚಿಂತೆ ಕೂಡ ಇರೋದಿಲ್ಲ ಅಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ಮೇನ್ ಥಿಂಗ್ ಬಂದುಬಿಟ್ಟು ನಿಮ್ಮ ಏನೋ ಮೀಲ್ ಪ್ರಿಪ್ರೇಷನ್ಸ್. ಹೌದು, ಮೀಲ್ ಪ್ಲ್ಯಾನಿಂಗ್ ಏನಿರುತ್ತೆ ಅಲ್ವಾ ವೀಕ್ಲಿ ಮಾಡ್ಕೊಂಬಿಡಿ, ಸರಿನಾ. ಅಟ್ಲೀಸ್ಟ್ ಇಲ್ಲ ಮೀಲನ್ನು ನಾನು ಹೇಗೋ ಮಾಡ್ಕೊಳ್ತೀನಿ, ಮೀನ್ಸ್ ಲಂಚು ಡಿನ್ನರ್ ಎಲ್ಲ ಬ್ರೇಕ್ಫಾಸ್ಟ್ ಮೇನ್ ಬೇಕು ಅಂದರೆ ಡೈಲಿ ಬ್ರೇಕ್ಫಾಸ್ಟ್ ಏನೇನು ಮಾಡಬೇಕು 1 ವೀಕ್ ಆಗೋಷ್ಟು ಅನ್ನೋದನ್ನು ಮುಂಚೆನೇ ಪ್ರಿಪ್ರೇಷನ್ಸಲ್ಲಿ ಅಥವಾ ರೈಟಿಂಗಲ್ಲಿ ಬರೆದಿಟ್ಕೊಂಬಿಡಿ. ಅದಕ್ಕೆ ತಕ್ಕಂತೆ ನೈಟ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ. ಆವಾಗ ತುಂಬಾ ಈಸಿ ಆಗುತ್ತೆ. ಇನ್ನು ಒಂದು ಮೇನ್ ಟಿಪ್ ನೆಕ್ಸ್ಟ್ ಬರೋದಾದರೆ, ಹೆಣ್ಮಕ್ಳು ನಮ್ಗೆ ಎಷ್ಟು ಕೆಲಸ ಮಾಡಿದ್ರು ಕೆಲಸ ಅನ್ನೋದು ನಮಗೆ ಸಾಕ್ತಾನೆ ಇರಲ್ಲ ಅಲ್ವಾ. ಹಾಗೆಯೇ ನಾವು ಮಾಡಿದ್ರು ಮುಗಿದೇ ಇರೋಷ್ಟು ಕೆಲಸಗಳು ಮನೇಲಂತೂ ಇದ್ದೇ ಇರುತ್ತೆ. ಬಟ್ ಹಾಗಂತ ಹೇಳಿ ನಮಗೆ ರೆಸ್ಟ್ ಬೇಡವಾ, ಒಂದು ರಿವಾರ್ಡ್ ಬೇಡವಾ, ಖಂಡಿತವಾಗ್ಲೂ ಬೇಕು. ಹಾಗಾಗಿ ನಾನು ಹೇಳೋದು ಇಷ್ಟೇ. ಸೊ ಯಾವತ್ತೂ ಕೂಡ ರೆಸ್ಟ್ ತೊಗೊಳ್ದೆ ಕೆಲಸನ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಅದು ಈ ಕೆಲಸ ನೀವು ವರ್ಕಿಂಗ್ ವುಮೆನ್ ಆಗ್ಬೋದು ಅಥವಾ ಹೌಸ್ ವೈಫ್ ಆಗ್ಬೋದು, ಏನೇ ಆಗಿರಬಹುದು, ನಿಮ್ಮ ಬಾಡಿಗೆ ರೆಸ್ಟ್ ಕೊಡದೆ ಅಥವಾ ನಿಮ್ಮ ಮೆಂಟಲ್ ಪೀಸ್ ಸರಿ ಇಲ್ಲ ಅಂದರೂ ಕೂಡ ತುಂಬ ಕಷ್ಟಪಟ್ಕೊಂಡು ಕೆಲಸ ಮಾಡೋದು ಬೇಡ, ಓಕೆನಾ. ಸೊ ವೀಕ್ಲಿ ಇಡೀ ಕೆಲಸ ಮಾಡಿರ್ತೀರ, ವಾರದಲ್ಲಿ ಒಂದು ದಿನ ನಿಮ್ಗಂತ ಇಟ್ಕೊಳ್ಳಿ, ಓಕೆನಾ. ಸೊ ಅವತ್ತಿನ ದಿನ ಏನೆಲ್ಲ ಕೆಲಸಗಳಿರುತ್ತೆ ಮುಂಚೆನೇ ಮುಗಿಸ್ಕೊಂಡಿರಿ. ಆ ಒಂದು ದಿನ ಪೂರ್ತಿ ನಿಮಗೋಸ್ಕರ ಅಂತ ಇಟ್ಕೊಳ್ಳಿ. ಅಥವಾ ದಿನದಲ್ಲಿ 1 ಅವರ್ ನಿಮಗೆ ಅಂತ ತೊಗೊಳ್ಳಿ. ಅದರಲ್ಲಿ ನಿಮ್ಗೇನು ಇಷ್ಟ, ಅಥವಾ ವಾಕಿಂಗ್ ಹೋಗಿ ಔಟ್ಸೈಡು, ನಿಮಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಅಥವಾ ಆರಾಮಾಗಿ ಕುತ್ಕೊಂಡು ಒಂದಿನ ಆರಾಮಾಗಿ ಮೂವಿ ನೋಡಿ, ನಿಮ್ಗೆ ಇಷ್ಟ ಇರುವಂತಹ ಜಾಗಕ್ಕೆ ಹೋಗಿ ಬನ್ನಿ. ಸೊ ಈ ರೀತಿ ನಿಮಗೇನು ಇಷ್ಟ ಇರುತ್ತೆ ಆ ಕೆಲಸಗಳನ್ನ ಮಾಡೋಕ್ಕೆ ಅಂತ ಸ್ವಲ್ಪ ಸಮಯನ ತೊಗೊಳ್ಳಿ. ಖಂಡಿತ ಅದರಲ್ಲಿ ತಪ್ಪೇನಿಲ್ಲ. ಹಾಗೆ ನಿಮ್ಮ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ, ಓಕೆನಾ. ಸೊ ಯಾಕಂದರೆ ಕೆಲಸ ಅನ್ನೋದು ಜೀವನ ಪೂರ್ತಿ ಇದ್ದೇ ಇರುತ್ತೆ. ಸೊ ಜೀವನ ಪೂರ್ತಿ ಮಾಡಿರೋ ಮುಗಿದಿರೋಷ್ಟು ಕೆಲಸಗಳು ಹೆಣ್ಮಕ್ಳಿಗಂತೂ ಇದ್ದೇ ಇರುತ್ತೆ. ಹಾಗಂತ ಹೇಳಿ ನಾವು ಹಾಗೆ ದುಡಿತಾ ಇರೋದು ಎಷ್ಟು ಸರಿ ಅಲ್ವಾ. ಹಾಗಾಗಿ ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ಇಲ್ಲಿ ಟಿಪ್ಸಿಗೆ ಬರ್ತೀನಿ. ನಾನು ಆಗಲೇ ಹೇಳಿದೆ, ನಿಮ್ಗೇನಾದ್ರು ಕುಕಿಂಗ್ ಚಾನಲ್ ಓಪನ್ ಮಾಡೋದಿದ್ದರೆ ಖಂಡಿತ ಮಾಡ್ಬೋದು. ನಂದು ಕೂಡ ಕುಕಿಂಗ್ ಚಾನಲ್ ಇದೆ, ಕುಕಿಂಗ್ ಸ್ಟೋರಿ ಅಂತ ಹೇಳಿ ಪೇಜ್ ನೇಮ್ ಬಂದು. ಖಂಡಿತ ನೀವು ಕೂಡ ನೋಡ್ಬೋದು. ಹಾಗೇನೇ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂದರೆ ಯೂಟ್ಯೂಬಲ್ಲಿ ಕುಕಿಂಗ್ ವೀಡಿಯೋಸ್ ನೋಡೋದುವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ. ಬಟ್ ಅದು ಎಷ್ಟು ಚೆನ್ನಾಗಿ ಮಾಡಿರ್ತಾರಪ್ಪ, ಏನು ನಾವು ಅಡುಗೆ ಮಾಡೋದನ್ನೇ ವೀಡಿಯೋ ಮಾಡಿ ಹಾಕಿದರೆ ಸಾಕಲ್ವ, ಆರಾಮಾಗಿ ದುಡ್ಡು ಬರುತ್ತೆ ಅಂದ್ಕೊಳ್ತೀವಿ. ಬಟ್ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ನಾವು ನಾರ್ಮಲಾಗಿ ಅಡುಗೆ ಮಾಡಿ ಹಾಕೋದಕ್ಕೂ ಹಾಗೆ ಯೂಟ್ಯೂಬಲ್ಲಿ ವೀಡಿಯೋಗೋಸ್ಕರ ನಾವು ಶೂಟ್ ಮಾಡ್ಕೊಳ್ತಾ ಅಡುಗೆ ಮಾಡೋಕ್ಕೂ ಟೈಮ್ ತುಂಬಾ ಬೇಕು. ಇವಾಗ ನೀವೇನೋ ಒಂದು ರೆಸಿಪಿನ ಅರ್ಧ ಗಂಟೆಲಿ ಮಾಡ್ತೀರಾ ಮನೇಲಿ ಅಂದರೆ, ನೀವೇನಾದ್ರು ಶೂಟ್ ಮಾಡ್ತಾ ಮಾಡೋದಾದ್ರೆ ಅದೇ ರೆಸಿಪಿ ನಿಮಗೆ 1.5 2 ಅವರ್ಸ್ ಹಿಡ್ಕೊಳ್ತಾ ಟೈಮ್, ಓಕೆನಾ. ಮೀನ್ಸ್ ಅಷ್ಟು ಟೈಮ್ ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ. ಯಾಕಂದರೆ ಇವಾಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಸೊಪ್ಪೆಲ್ಲ ಹೆಚ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಪ್ಲೇಟ್ಸಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಈ ಥರ ಒಂದು ಗುಡ್ ಪ್ರೆಸೆಂಟೇಷನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತಲ್ವ. ಹಾಗಾಗಿ ಈ ಥರ ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡಿಟ್ಕೊಂಡಾಗ ನಾವು ವೀಡಿಯೋದಲ್ಲಿ ಫಟಾಫಟ ಅಂತ ಹಾಕ್ಕೊಳ್ತಾ ಹೋಗಬಹುದು.
ಹಾಗೆಯೇ ವಿಡಿಯೋ ನೋಡೋರ್ಗೂ ಕೂಡ ತುಂಬಾ ಸ್ವಲ್ಪ ಪ್ರೆಸೆಂಟಬಲಾಗಿ ಕಾಣಿಸುತ್ತೆ. ಇವಾಗ ನೋಡ್ತಾ ಇರ್ಬೋದು, ನಾನೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಫಸ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡೆ. ನಂತರ ನಾನು ಹಾಗೆ ಕೈಯಲ್ಲಿ ತೆಗೆದ್ಬಿಟ್ಟು ಸೊಪ್ಪು ಹಾಕೊಳ್ಳೋದ್ರ ಬದಲು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೆ. ಆ ಬೌಲಿಂದ ತೆಗೆದ್ಬಿಟ್ಟು ಹಾಕ್ತೆ. ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ. ಸೊ ಈ ಚಿಕ್ಕ ಚಿಕ್ಕ ಬೌಲಲ್ಲೆಲ್ಲ ಹಾಕಿಟ್ಕೊಂಡಿದ್ದು ಇವಾಗ ಆ ರೀತಿ ನಾವು ಹಾಕಿದಾಗ ನೋಡುವಾಗ ಕೂಡ ಪ್ರೆಸೆಂಟಬಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ. ಹಾಗಾಗಿ ನಾನು ಆ ರೀತಿ ಮಾಡಿದ್ದೀನಿ. ಸೊ ನಿಮ್ಗೆ ಆ ರೀತಿ ಇಷ್ಟ ಎಲ್ಲ ಡೈರೆಕ್ಟಾಗಿ ಹಾಕ್ತೀವಿ ಅಂದರೆ ಹಾಕ್ಬೋದು. ಬಟ್ ಪ್ರೆಸೆಂಟಬಲ್ ಆಗಿರಬೇಕು ಅಂದರೆ ಆ ರೀತಿ ಮಾಡಿದಾಗ ತುಂಬಾ ಒಳ್ಳೆಯದು. ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಟ್ರೈಪೋಡ್ ಮತ್ತು ಈ ರಿಂಗ್ ಲೈಟ್ ಇದೆರಡನ್ನೂ ಬಳಸ್ಕೊಂಡು ನಾನು ಯೂಶಲಿ ಯೂಟ್ಯೂಬಲ್ಲಿ ಕುಕಿಂಗ್ ವೀಡಿಯೋಸನ್ನು ಮಾಡೋದು. ನಿಮಗೇನಾದ್ರು ಟ್ರೈಪೋಡ್ ಅಥವಾ ಈ ರೀತಿ ಒಂದು ರಿಂಗ್ ಲೈಟ್ ಬೇಕು ಅಂತ ಅಂದರೆ ಇದನ್ನು ನೀವು ಕಮೆಂಟಲ್ಲಿ ಲಿಂಕ್ ಅಂತ ಶೇರ್ ಮಾಡಿ, ಮೆಸೇಜ್ ಮಾಡಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಬಟ್ 100% ಆ ಒಂದು ಟ್ರೈಪಾಡ್ ಅಥವಾ ರಿಂಗ್ ಲೈಟ್ ಏನಿದೆ 100% ತುಂಬಾ ಚೆನ್ನಾಗಿದೆ. ತುಂಬ ಒಳ್ಳೆ ಕ್ವಾಲಿಟಿ. ನಾನಂತೂ ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೇನಾದ್ರು ಬೇಕಿದ್ದರೆ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಬಹುದು. ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ಗೆ ನೀವೇನಾದ್ರು ವೀಡಿಯೋಸ್ ಮಾಡ್ತೀವಿ ಅಂದರೆ ಖಂಡಿತ ನೆಕ್ಸ್ಟ್ ಬರುವಂತಹ ವೀಡಿಯೋದಲ್ಲಿ ಕೂಡ ನಾನು ವೀಡಿಯೋ ಎಡಿಟಿಂಗ್ ಯಾವ ರೀತಿ ಮಾಡೋದು, ಥಂಬ್ನೈಲ್ ಯಾವ ರೀತಿಯಾಗಿ ಮಾಡೋದು, ಯೂಟ್ಯೂಬ್ ಬಗ್ಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಶೇರ್ ಮಾಡಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ. ಬಟ್ ಇವಾಗಂತೂ ಟೈಮೇ ಸಿಗ್ತಾಯಿಲ್ಲ. ಬಟ್ ಖಂಡಿತ ಸಿಕ್ಕಿದ್ರೆ ಅದನ್ನು ಕೂಡ ಒಮ್ಮೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಇವಾಗ ನಾನಿಲ್ಲಿ ಸ್ವೀಟ್ ಕಾರ್ನ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ರೆಸಿಪಿ ಮೀನ್ಸ್ ಸ್ವೀಟ್ ಕಾರ್ನ್ ಸಲಾಡ್ ಹೇಗೆ ಮಾಡೋದು ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ. ಒಂದು ಸ್ವೀಟ್ ಕಾರ್ನ್ ಪೂರ್ತಿ ಈ ರೀತಿ ಬಿಡಿಸಿಟ್ಕೊಂಡಿದ್ದೆ. ಅದು ಪೂರ್ತಿ ಬೆಂದ ಮೇಲೆ ಅದನ್ನು ನಾನು 1 ಕಪ್ಪಷ್ಟು ಸ್ವೀಟ್ ಕಾರ್ನನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಒಂದು ಟೊಮೆಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡೆ. ನಂತರ ಒಂದು ಸೌತೆಕಾಯಿ, ಒಂದು ಕ್ಯಾರೆಟ್ ತುರಿ, ಓಕೆನಾ. ಸೊ ಇಷ್ಟು ಹಾಕ್ಕೊಂಡು ಇವಾಗ ಅಚ್ಕಾರದ ಪುಡಿ, ಜೀರಿಗೆ ಪುಡಿ, ಪೆಪ್ಪರ್ ಪೌಡರು, ನಂತರ ಸ್ವಲ್ಪ ನಿಂಬೆಹಣ್ಣಿನ ರಸ, ನಂತರ ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಕಾರ್ನ್ ಸಲಾಡ್ ರೆಡಿ ಆಗೋಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ತುಂಬಾ ಹೆಲ್ತ್ಗೂ ಕೂಡ ಒಳ್ಳೆಯದು. ಇವನ್ ನೀವು ಈ ಸಲಾಡ್ ಮಾಡುವಾಗ ಕೂಡ ನೋಡಿದ್ರಿ ಅಲ್ವಾ, ನಾನು ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ. ಹಾಗೆ ಈ ಬೌಲ್ ಕೆಳಗಡೆ ನಾನು ಒಂದು ಬಟ್ಟೆ ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿಯೆಲ್ಲ ಹಾಕಿದಾಗ ಪ್ರೆಸೆಂಟಬಲ್ ಆಗಿ ವಿಡಿಯೋದಲ್ಲಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮೇನ್ ಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಕೆಲವೊಮ್ಮೆ ಪ್ರೆಸೆಂಟೇಷನ್ ಚೆನ್ನಾಗಿಲ್ಲ ಅಂದರೂ ಕೂಡ ವೀಡಿಯೋಸ್ಗೆ ವ್ಯೂಸ್ ಚೆನ್ನಾಗಿ ಹೋಗಿರುತ್ತೆ. ಅದು ಬಂದು ಆ್ಯಕ್ಚುಲಿ ವೀಡಿಯೋಸ್ ಮೇಲೆ ಡಿಪೆಂಡ್ ಅಂತ ನನಗನ್ಸುತ್ತೆ. ಬಿಕಾಸ್ ನನಗೆ ಇದುವರೆಗೂ ಎಕ್ಸ್ಪೀರಿಯನ್ಸ್ ಆಗಿರೋದು ಇದೇ ಥರ. ಸೊ ನಿಮಗೂ ಏನಾರು ಈ ರೀತಿ ಪ್ಲ್ಯಾನ್ ಇದ್ದರೆ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡಿ, ಓಕೆನಾ. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.